ವೀಕ್ಷಕರೇ, ನಿಮ್ಮ ರಾಶಿಯ ವಾರ ಭವಿಷ್ಯ ಅಂದ್ರೆ ಈ ಜುಲೈ 5ನೇ ತಾರೀಕಿನಿಂದ ಜುಲೈ 12ನೇ ತಾರೀಕಿನವರೆಗೆ, ಅಂದ್ರೆ ಈ ಭಾನುವಾರದಿಂದ ಬರೋ ಭಾನುವಾರದವರೆಗೆ ನಿಮ್ಮ ಫಲ ಹೇಗಿದೆ, ಏನೆಲ್ಲ ಒಂದು ಲಾಭ ನಷ್ಟಗಳು ಈ ಒಂದು ವಾರದಲ್ಲಿ ನಿಮ್ಗೆ ಸಿಗ್ತಾ ಇದೆ, ಹಣಕಾಸಿನ ಸ್ಥಿತಿ ಹೇಗಿದೆ, ಆರೋಗ್ಯ ಸ್ಥಿತಿ ಹೇಗಿದೆ, ಮಾಡುವಂತ ಕಾರ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ ಈ ವಾರದಲ್ಲಿ ಅನ್ನುವಂತಹ ಸಂಪೂರ್ಣವಾದ ಸಮಗ್ರವಾದ ವಿಚಾರವನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಈ ವಾರದಲ್ಲಿ ಒಂದಿಷ್ಟು ಗ್ರಹಗಳ ಬದಲಾವಣೆಗಳ ಬಗ್ಗೆ ಅಥವಾ ಗ್ರಹಗಳ ಸ್ಥಿತಿಗಳ ಬಗ್ಗೆ ನಾವು ನೋಡೋದಾದ್ರೆ, ಬೃಹಸ್ಪತಿ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು, ನ್ಯಾಯ ದೇವತೆಯಾಗಿರ್ತಕ್ಕಂಥ ಶನಿ ಮೀನ ರಾಶಿಯಲ್ಲಿ, ಸೂರ್ಯ ಮಿಥುನ್ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ, ಮಂಗಳ ಮೇಷ ರಾಶಿಯಲ್ಲಿ ಅಂದ್ರೆ ಸ್ವಕ್ಷೇತ್ರದಲ್ಲಿ ಇರತಕ್ಕಂಥದ್ದು, ಬುಧ ಹಾಗೂ ಶುಕ್ರ ಗ್ರಹಗಳು ತಮ್ಮದೇ ಆಗಿರತಕ್ಕಂಥ ಒಂದು ವಿಶಿಷ್ಟ ಸಂಚಾರದ ಮೂಲಕ ಶುಭ ದೃಷ್ಟಿಗಳನ್ನ ಬೀರ್ತಾ ಇದ್ದಾರೆ. ಇನ್ನು ಜುಲೈ 5ರ ಭಾನುವಾರ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯೊಂದಿಗೆ ಉತ್ತರಾಷಾಢ ನಕ್ಷತ್ರದಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಈ ಒಂದು ವಾರದಲ್ಲಿ ಎಲ್ಲಾ ಗ್ರಹಗಳ ಸಾಮೂಹಿಕ ಪ್ರಭಾವ 12 ರಾಶಿಗಳ ಮೇಲೆ ಯಾವ ರೀತಿಯಲ್ಲಿ ಒಂದು ಫಲ ಕೊಡುತ್ತೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ನೋಡೋಣ. ಹಾಗಿದ್ರೆ ಮೊದಲಿಗೆ ಮೇಷರಾಶಿ. ನೋಡಿ, ಮೇಷರಾಶಿಯವರ ಬಗ್ಗೆ ನಿಮ್ಮ ಒಂದು ವೇಗ, ನಿಮ್ಮ ಒಂದು ಶಕ್ತಿ, ನಿಮ್ಮ ವೇಗವೇ ನಿಮಗೆ ಶಕ್ತಿ, ಆದ್ರೆ ಆತುರವೇ ನಿಮ್ಮ ದೌರ್ಬಲ್ಯ ಅಂತ ಹೇಳ್ಬೋದು. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನೀವೆಷ್ಟು ಸ್ಪೀಡ್ ಆಗಿ ಹೋಗ್ತೀರಿ ಅದೇ ನಿಮ್ಮ ಶಕ್ತಿ, ಆದ್ರೆ ಆತುರದಿಂದ ಹೋದ್ರಿ ಅಂತಂದ್ರೆ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಹೋದ್ರೆ ಅದು ನಿಮ್ಮ ದೌರ್ಬಲ್ಯ ಆಗುತ್ತೆ. ಎಲ್ಲವನ್ನು ತಕ್ಷಣ ಸಾಧಿಸಬೇಕನ್ನುವಂತ ಒಂದು ಹಠ ನಿಮ್ಮಲ್ಲಿ ಇರತಕ್ಕಂಥದ್ದು ಸಹಜವಾಗಿ. ಇನ್ನು ನಿಮ್ಮ ರಾಶಿಗೆ ಗ್ರಹಗತಿಗಳ ಒಟ್ಟಾರೆ ಪ್ರಭಾವ, ಧೈರ್ಯ ಹಾಗೂ ಒಂದು ಸಾಹಸದ ಪ್ರವೃತ್ತಿ ಹೆಚ್ಚಾಗುವಂತ ಸಾಧ್ಯತೆ ಇದೆ. ವಾರದ ಆರಂಭದಲ್ಲಿ ಸ್ವಲ್ಪ ಕೊಂಚ ಮಾನಸಿಕ ಒಂದು ಚಂಚಲತೆ ಎದುರಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಉದ್ಯೋಗ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಈ ವಾರ ಮೇಲಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಸಿಗುವಂತ ಒಂದು ಸಾಧ್ಯತೆ ಇದೆ. ಸಹೋದ್ಯೋಗಿಗಳಿಗೆ ವಾದ ವಿವಾದಗಳಿಗೆ ಇಳಿಲಿಕ್ಕೆ ಹೋಗ್ಬೇಡಿ. ಈ ಸಹೋದ್ಯೋಗಿಗಳು ಇರ್ತಾರೆ, ನಿಮ್ಮ ಕೆಲಸದಲ್ಲಿ ಸಹಪಾಠಿಗಳು ಇರ್ತಾರಲ್ಲ, ಅವ್ರ ಜೊತೆ ವಾದ ವಿವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು. ವ್ಯಾಪಾರಸ್ಥರಿಗೆ ಹಳೆ ಬಾಕಿ ಹಣ ಕೈ ಸೇರುವಂತ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಣಕಾಸಿನ ಬಗ್ಗೆ ನೋಡೋದಾದ್ರೆ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ರೂ ಕೂಡ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಈ ವಾರ. ಕುಟುಂಬದಲ್ಲಿ ಸಂಗಾತಿಯ ಒಂದು ಸಲಹೆಗಳಿಗೆ ಗೌರವನ ನೀಡತಕ್ಕಂಥದ್ದು ಒಳ್ಳೆಯದು. ಹಿರಿಯರೊಂದಿಗೆ ಸಮಾಲೋಚನೆ ನಡೆಸಿ ಯಾವುದೇ ಇದ್ರೂ ತೀರ್ಮಾನವನ್ನು ತೆಗೆದುಕೊಳ್ಳಿ. ಇನ್ನು ದಾಂಪತ್ಯ ಜೀವನ ಆಗಿರಲಿ, ಪ್ರೇಮ ಜೀವನ ಆಗಿರಲಿ ಅಥವಾ ಸಂತಾನ ಆಗಿರಲಿ, ಒಂದು ಸಣ್ಣ ಪುಟ್ಟ ತೊಂದರೆಗಳ ಮಧ್ಯದಲ್ಲಿಯೂ ಕೂಡ, ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿಯೂ ಕೂಡ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಈ ವಾರದಲ್ಲಿ ಸಿಗುತ್ತೆ. ಪ್ರೇಮಿಗಳಿಗೆ ತಪ್ಪು ತಿಳುವಳಿಕೆ ನಿರ್ಣಯಗಳನ್ನ ತೆಗೆದು ಹಾಕಬೇಕು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರಂತರವಾದಂತ ಒಂದು ಪ್ರಗತಿ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಒಂದು ಏಕಾಗ್ರತೆಯನ್ನ ಮಾಡಿದ್ರಿ ಅಂತಂದ್ರೆ, ಏಕಾಗ್ರತೆಯಿಂದ ಕೆಲಸ ಮಾಡಿದ್ರಿ ಅಂತಂದ್ರೆ ಒಂದು ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ರಕ್ತದೊತ್ತಡ ಅಥವಾ ಸ್ವಲ್ಪ ಉಷ್ಣದ ಬಾಧೆಯಂತಹ ಒಂದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡತಕ್ಕಂಥದ್ರಿಂದ ಅಥವಾ ಕೆಂಪು ಹೂಗಳನ್ನ ಅರ್ಪಿಸ್ತಕ್ಕಂಥದ್ರಿಂದ ಈ ವಾರದಲ್ಲಿ ಒಳ್ಳೆ ಫಲ ಸಿಗುವಂತಹ ಒಂದು ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂತಂದ್ರೆ, ನೋಡಿ, ಸಹನೆಗೆ ಮತ್ತೊಂದು ಹೆಸರೇ ವೃಷಭ ರಾಶಿಯವರು. ಎಲ್ಲವನ್ನ ಸಹಿಸಿಕೊಂಡು ಮೌನವಾಗಿ ಒಂದು ಜೀವ ಅಂತ ಹೇಳ್ಬೋದು. ಅಂದ್ರೆ ಏನೇ ಇದ್ರೂ ಭಾವನೆಗಳ ಜೊತೆ ಮಾತನಾಡ್ತಕ್ಕಂಥದ್ದು. ನೋವು ಏನಾದ್ರು ಆಯ್ತು ಅಂತಂದ್ರೆ ಒಬ್ಬರೇ ನೋವನ್ನ ಪಡ್ತಕ್ಕಂಥದ್ದು, ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ. ತುಂಬಾ ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು, ತುಂಬಾ ಗೌರವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರು. ನಿಮ್ಮ ಸ್ವಂತ ಹಕ್ಕುಗಳಿಗಾಗಿ ಧ್ವನಿ ಎತ್ತಲಿಕ್ಕೆ ಹಿಂಜರಿಯುವಂತಹದ್ದು ಕೆಲವೊಮ್ಮೆ ನಿಮಗೆ ಮೈನಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ರಾಶಿಗೆ ಗ್ರಹಗಳ ಪ್ರಭಾವ ಅತ್ಯಂತ ಸಕಾರಾತ್ಮಕವಾದಂತ ಒಂದು ಬದಲಾವಣೆ ಈ ಒಂದು ವಾರ ತರ್ತಾ ಇರತಕ್ಕಂಥದ್ದು. ಬೌದ್ಧಿಕ ಸುಖ ಸೌಕರ್ಯಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆರ್ಥಿಕವಾಗಿ ಧನಲಾಭದಂತಹ ಒಂದು ಉತ್ತಮ ಯೋಗಗಳು ಈ ಒಂದು ವಾರದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿ ನೋಡೋದಾದ್ರೆ, ವ್ಯಾಪಾರ ವೃತ್ತಿ ರಂಗದಲ್ಲಿ ನಿಮಗೆ ಬಹಳಷ್ಟು ಸೂಕ್ತವಾದ ಗೌರವಗಳು ಸಿಗುತ್ತೆ. ಇಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಒಂದು ಅವಕಾಶಗಳು ಒದಗಿ ಬರುವಂತ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳು ಕೈಗೂಡುವಂತಹ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರುವಂತದ್ದು. ಇನ್ನು ಹಣಕಾಸು ಹಾಗೂ ಕುಟುಂಬದ ಬಗ್ಗೆ ನೋಡೋದಾದ್ರೆ ಆರ್ಥಿಕ ಸ್ಥಿತಿ ಒಂದು ಭದ್ರವಾಗಿರ್ತಕ್ಕಂಥದ್ದು. ಹಳೆಯ ಸಾಲಗಳು ಕೂಡ ತೀರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ.
ಮತ್ತೆ ಈ ಶುಭ ಕಾರ್ಯಗಳಿಗೆ ಸ್ವಲ್ಪ ಹೆಚ್ಚು ಚರ್ಚೆ ಆಗುವಂಥದ್ದು ಅಥವಾ ಖರ್ಚಾಗುವಂಥದ್ದು. ಇದರಿಂದ ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಏನೋ ಒಂಥರ ನೆಮ್ಮದಿಯ ವಾತಾವರಣ ಇರುತ್ತೆ. ದಾಂಪತ್ಯದ ಬಗ್ಗೆ ನೋಡಿ, ಮಧುರವಾಗಿರತಕ್ಕಂತ ಒಂದು ದಾಂಪತ್ಯ ಇರುತ್ತೆ ಈ ವಾರದಲ್ಲಿ. ಪರಸ್ಪರ ಸಹಕಾರ ದೊರೆಯುವಂಥದ್ದು, ಪ್ರೇಮಿಗಳು ಒಂದು ಸಂಬಂಧದ ಒಂದು ಒಳ್ಳೆ ರೀತಿಯಿಂದ ಸಂಬಂಧ ಗಟ್ಟಿ ಆಗುವಂಥದ್ದು. ಇನ್ನು ನಿಮ್ಮ ಮಕ್ಕಳ ಒಂದು ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳ ಬಗ್ಗೆನೂ ಒಳ್ಳೆ ಫಲ ಇದೆ. ಇನ್ನು ವಿದ್ಯಾರ್ಥಿಗಳು ನೀವೇನಾದ್ರೂ ಆಗಿದ್ರೆ ಕಠಿಣ ಪರಿಶ್ರಮಕ್ಕೆ ತಕ್ಕದಾದಂತ ಒಂದು ಫಲಿತಾಂಶ ಸಿಗುತ್ತೆ. ದೂರದ ಪ್ರಯಾಣಗಳು ಲಾಭದಾಯಕವಾಗಿರ್ತಕ್ಕಂಥ ಒಂದು ಅವಕಾಶ ಇದೆ. ಆರೋಗ್ಯದ ಬಗ್ಗೆ ನೋಡಿ, ಗಂಟಲಿಗೆ ಸಂಬಂಧಿಸಿರ್ತಕ್ಕಂಥ ಕಿರಿಕಿರಿ ಅಥವಾ ಈ ಅಜೀರ್ಣಕ್ಕೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಇರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ದೊಡ್ಡದೇನಲ್ಲ ಆದ್ರೂ ಸ್ವಲ್ಪ ಗಮನ ಇರಲಿ. ಇನ್ನು ನೀವು ವೃಷಭ ರಾಶಿಯವರು ಈ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆ ಮಾಡಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮಿಥುನ್ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಏನ್ ಫಲ ಸಿಗುತ್ತೆ ಅಂತಂದ್ರೆ ನೋಡಿ, ಮಿಥುನ್ ರಾಶಿಯವರು ಮಾತಿನ ಚತುರತೆಯೇ ನಿಮ್ಮ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಬಹಳ ಚಾಣಕ್ಯರು, ಜಾಣರು, ಬುದ್ಧಿವಂತರು. ಆದ್ರೆ ಅದೇ ಮಾತಿನಿಂದ ಕೆಲವೊಮ್ಮೆ ಆಪ್ತ ಸಂಬಂಧಗಳು ನಿಮ್ಮಿಂದ ದೂರನೂ ಆಗುವಂತ ಸಾಧ್ಯತೆಗಳು ಇರ್ತವೆ. ಈ ತರ ಎಷ್ಟೋ ಸಲ ಆಗಿದೆ. ಇನ್ನು ನಿಮ್ಮ ರಾಶಿಗೆ ಈ ವಾರ ಬೌದ್ಧಿಕವಾದ ಸಾಮರ್ಥ್ಯದಿಂದ ಯಶಸ್ಸನ್ನು ಸಿಗುವಂತ ಸಾಧ್ಯತೆಗಳಿದೆ. ಹೊಸ ಆಲೋಚನೆಗಳು, ಹೊಸ ತರ್ಕಬದ್ಧ ವಿಚಾರಗಳು ಕೂಡ ನಿಮ್ಮನ್ನ ಪ್ರಗತಿಯತ್ತ ಮುನ್ನಡೆಸುವಂತಹ ಒಂದು ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ಉದ್ಯೋಗ ಹಾಗೂ ವ್ಯಾಪಾರದ ಒಂದು ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಬೆಂಬಲ ಸಿಗುವಂತ ಸಾಧ್ಯತೆ ಇದೆ. ಯೋಜನೆಗಳನ್ನ ಆರಂಭಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ವ್ಯಾಪಾರಸ್ಥರು ಸ್ವಲ್ಪ ಗಿರಾಕಿಗಳೊಂದಿಗೆ ಮೃದುವಾಗಿ ವರ್ತಿಸಿದ್ರೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಹಣಕಾಸು ಮತ್ತು ಕುಟುಂಬದ ಬಗ್ಗೆ ನೋಡೋದಾದ್ರೆ ಆದಾಯದ ಮೂಲಗಳು ಹೆಚ್ಚಾಗುತ್ತೆ, ಆದ್ರೆ ಆಡಂಬರದ ವೆಚ್ಚಗಳಿಗೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ಅಭಿಪ್ರಾಯಗಳು ಕೂಡ ಮೂಡದಂತೆ ಸ್ವಲ್ಪ ಮಾತಿನಲ್ಲಿ ನಿಗಾ ವಹಿಸಿದ್ರೆ ಒಳ್ಳೆಯದು. ಇನ್ನು ಪ್ರೇಮ ಜೀವನ ಹೇಗಿದೆ ಅಂತಂದ್ರೆ ದಾಂಪತ್ಯ ಜೀವನ ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿರುತ್ತೆ. ಪ್ರೇಮಿಗಳಿಗೆ ಈ ವಾರ ಸ್ವಲ್ಪ ಗೊಂದಲಗಳು ಉಂಟಾಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಮಕ್ಕಳ ನಡವಳಿಕೆ ಮೇಲೆ ನೀವು ನಿಗಾ ಇಡಬೇಕಾಗುತ್ತೆ ಈ ಒಂದು ವಾರದಲ್ಲಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರತಕ್ಕಂಥ ಅವಕಾಶಗಳು ಸಿಗುವಂಥದ್ದು. ಪ್ರಯಾಣದ ಸಮಯದಲ್ಲಿ ಈ ದಾಖಲೆಗಳನ್ನ ಜಾಗರೂಕತೆಯಿಂದ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಆರೋಗ್ಯ ವಿಚಾರಕ್ಕಂತಂದ್ರೆ ನರಗಳ ದೌರ್ಬಲ್ಯ ಅಥವಾ ಈ ಕಾಲುಗಳಿಗೆ ನೋವು, ಈ ರೀತಿಯಾದಂತಹ ಎಚ್ಚರಿಕೆಯನ್ನ ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ವಾರದಲ್ಲಿ ಬುಧವಾರ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಅರ್ಚನೆಯನ್ನ ಮಾಡಿಸ್ತಕ್ಕಂಥದ್ರಿಂದ ನಿಮಗೆ ಬಹಳಷ್ಟು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಈ ವಾರದಲ್ಲಿ ಕಟಕ ರಾಶಿಯವರ ಬಗ್ಗೆ ಹೇಗಿದೆ ಅಂತ ನೋಡಿದ್ರೆ, ಕಟಕ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದಲೇ ಗುರುದೇವ ಉಚ್ಚನಾಗಿರ್ತಕ್ಕಂಥದ್ರಿಂದ ಮನಸ್ಸಿನಲ್ಲಿ ಆತಂಕಗಳು ಇನ್ನೂ ದೂರವಾಗುವಂಥದ್ದು ಅಷ್ಟೇ ಅಲ್ಲದೇನೆ ಈ ದೈವ ಬಲದ ಮೇಲೆ ಪೂರ್ಣವಾದಂತ ಒಂದು ನಂಬಿಕೆ ನಿಮಗೆ ಬರತಕ್ಕಂಥದ್ದು. ನಿಮ್ಮ ರಾಶಿಗಳ ಒಂದು ಗ್ರಹಗಳ ಶುಭ ದೃಷ್ಟಿಯ ಪ್ರಭಾವದಿಂದ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ಹಾಗೂ ರಕ್ಷಣಾತ್ಮಕವಾದ ವಾತಾವರಣ ಇರುವಂತಹ ಸಾಧ್ಯತೆ ಇದೆ. ಕೆಲವು ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂತಹ ಸನ್ನಿವೇಶಗಳು ಎದುರಾಗಬಹುದು. ನಿಮಗೆ ಈ ವಾರ ಒಂದು ಒಳ್ಳೆ ಫಲ ಸಿಗುವಂತಂಥದ್ದಂತೂ ಇದೇ ಇದೆ. ಇನ್ನು ಉದ್ಯೋಗ ಹಾಗೂ ವ್ಯಾಪಾರ ಕ್ಷೇತ್ರ ನೋಡಿದ್ರೆ ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಸಕಾರಾತ್ಮಕ ಬೆಳವಣಿಗೆಗಳು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವ್ಯಾಪಾರಸ್ಥರಿಗೆ ಸರಿಯಾದ ಯೋಜನೆಗಳಿಗೆ ವಿಸ್ತರಣೆ ಮಾಡುವ ಒಂದು ಉತ್ತಮ ಅವಕಾಶಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ. ಹಣಕಾಸು ಹಾಗೂ ಕುಟುಂಬದ ಒಂದು ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಸುಧಾರಣೆ ಇರುವಂತಹ ಸಾಧ್ಯತೆ ಇದೆ. ತಂದೆಯವರ ಆರೋಗ್ಯಕ್ಕಾಗಿ ಸ್ವಲ್ಪ ಚಿಂತೆ ಇರುತ್ತೆ, ಬಟ್ ಏನು ದೊಡ್ಡ ಸಮಸ್ಯೆಗಳನ್ನು ಏನು ಇಲ್ಲ. ಕುಟುಂಬದಲ್ಲಿ ನೆಮ್ಮದಿ ಇದ್ರೂ ಕೂಡ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿವಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಈ ಸಂಬಂಧಗಳು ಕೂಡಿ ಬರುವಂತ ಸಾಧ್ಯತೆ ಇದೆ. ದಾಂಪತ್ಯ ಸುಖ ಅಭಿವೃದ್ಧಿ ಆಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಸಂತಾನ ಭಾಗ್ಯದ ಒಂದು ದಾರಿಯಲ್ಲಿದ್ದಂತಹ ಅಡೆತಡೆಗಳು ಕೂಡ ನಿವಾರಣೆ ಆಗುವಂತಹ ಒಂದು ಅನುಕೂಲಕರವಾದ ವಾತಾವರಣ ಸೃಷ್ಟಿ ಆಗುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳು ಅತ್ಯಂತ ಯಶಸ್ವಿ ವಾರ ಅಂತ ಹೇಳ್ಬೋದು.
ಸಾಧ್ಯತೆ, ಇದು ಜ್ಞಾನ ವೃದ್ಧಿ ಆಗಲಿಕ್ಕೆ ಅವಕಾಶಗಳಿದೆ. ತೀರ್ಥಯಾತ್ರೆಗಳಂತಹ ಪ್ರಯಾಣದ ಯೋಗವು ಕೂಡ ಕೆಲವೊಂದು ಜನರಿಗೆ ಕೂಡಿ ಬರುತ್ತೆ. ಆರೋಗ್ಯದ ಒಂದು ಕಾಳಜಿಯನ್ನ ನೀವು ಮಾಡ್ಕೋಬೇಕಾಗುತ್ತೆ. ದೇಹದಲ್ಲಿ ನೀರಿನ ಅಂಶದ ಅಸಮತೋಲನತೆ ಅಥವಾ ಸೂಕ್ತವಾಗಿರ್ತದೆ, ಈ ತೂಕ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ ಕೆಲವೊಂದು ಜನರಿಗೆ. ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇನ್ನು ಪ್ರತಿನಿತ್ಯ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಕ್ಕಂಥದ್ದು, ಶನಿವಾರ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಸಿಂಹರಾಶಿಯವರ ಬಗ್ಗೆ ನೋಡೋದಾದ್ರೆ ನೋಡಿ, ಸಿಂಹರಾಶಿಯವರು ಒಂದು ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲೇ ಇರ್ತಕ್ಕಂಥದ್ದು. ಆದ್ರೆ ಕೆಲವೊಮ್ಮೆ ನಿಮ್ಮ ಮಾತುಗಳು ಸ್ವಲ್ಪ ಒರಟಾಗಿದ್ರು ಕೂಡ ಅದರಲ್ಲಿ ಸತ್ವ ಇರುತ್ತೆ, ಸತ್ಯ ಇರುತ್ತೆ, ಅರ್ಥ ಇರುತ್ತೆ, ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ. ಆದ್ರೆ ಅದನ್ನ ಕೆಲವೊಂದು ಜನ ಅರ್ಥ ಮಾಡ್ಕೊಳ್ಳಾರ್ದೆ ಎಷ್ಟೋ ಜನ ಶತ್ರುಗಳಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆಗಳು ಸಹಜವಾಗಿ ಅದನ್ನ ನೀವು ಹುಡ್ತಾನೆ ಅನುಭವಿಸ್ತಾ ಬಂದಿರತಕ್ಕಂಥದ್ದು. ಇನ್ನು ನಿಮ್ಮ ರಾಶಿಗೆ ಈ ವಾರ ಗ್ರಹ ಸಂಚಾರಗಳು ಕೊಂಚ ಸಾಧಾರಣ ಫಲಗಳನ್ನ ನೀಡತಕ್ಕಂಥದ್ದು. ಅನಗತ್ಯ ಖರ್ಚು ವೆಚ್ಚಗಳನ್ನ ನೀವು ಮಾಡಬಾರ್ದು. ಖರ್ಚಿನ ಬಗ್ಗೆ ಕಡಿವಾಣ ಇರಬೇಕು. ಮುನ್ಸೂಚನೆ ಸ್ವಲ್ಪ ಇದನ್ನ ಗಮನದಲ್ಲಿ ಇಟ್ಕೊಂಡು ಹೋದ್ರೆ ಈ ವಾರ ಅತ್ಯಂತ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ಕೆಲಸದ ವಿಚಾರದಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ತಾಳ್ಮೆ ಕಳ್ಕೋಬಾರ್ದು. ಮತ್ತೆ ಮೇಲಧಿಕಾರಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸ್ತಕ್ಕಂಥದ್ರಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹೂಡಿಕೆಗಳ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ಪಾಲುದಾರರೊಂದಿಗೆ ಸ್ವಲ್ಪ ಹೊಂದಾಣಿಕೆ ಮಾಡತಕ್ಕಂಥದ್ದು ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ಇನ್ನು ಹಣಕಾಸು ಹಾಗೂ ಕುಟುಂಬದ ಬಗ್ಗೆ ನೋಡೋದಾದ್ರೆ, ಹಣದ ಒಳಹರಿವು ಇದ್ರೂ ಕೂಡ ಕೈಯಲ್ಲಿ ಸ್ವಲ್ಪ ದುಡ್ಡು ನಿಲ್ಲಲ್ಲ ಅನ್ನುವಂಥ ಚಿಂತೆ ನಿಮಗೆ ಈ ಒಂದು ವಾರದಲ್ಲಿ ಕಂಡು ಬರ್ಬೋದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾದ್ರೂ ಕೂಡ ಮಾನಸಿಕವಾದಂತ ಒತ್ತಡ ಸಹಜವಾಗಿ ಇದ್ದೇ ಇರುತ್ತೆ. ತಾಳ್ಮೆಯಿಂದ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪರಸ್ಪರ ಅಸಮಾಧಾನಗಳು ಮೂಡದಂತೆ ಅದನ್ನ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಪತಿ ಪತ್ನಿಯರಾಗಿರ್ಲಿ, ಪ್ರೇಮಿಗಳಾಗಿರ್ಲಿ, ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಮುನಿಸನ್ನ ಬಿಟ್ಟು ಒಬ್ರಿಗೊಬ್ರು ಕಾಂಪ್ರಮೈಸ್ ಆದ್ರೆ ಒಳ್ಳೆಯ ರೀತಿಯಲ್ಲಿ ಒಂದು ಸಂಸಾರ ಅನ್ನುವಂಥದ್ದು ನಡೀತದೆ. ಮಾತುಕತೆ ಮೂಲಕ ಬಗೆಹರಿಸಿಕೊಂಡು ಮಕ್ಕಳ ಪ್ರಗತಿ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಕಠಿಣ ಪ್ರಯತ್ನ ಮಾಡಿದ್ರೆ ಒಂದು ಯಶಸ್ಸು ಅನ್ನುವಂಥದ್ದು ಖಂಡಿತ ಸಿಗುತ್ತೆ. ಅನಗತ್ಯವಾದ ದೂರದ ಪ್ರಯಾಣಗಳನ್ನ ಸದ್ಯಕ್ಕೆ ಮುಂದೂಡೋದು ಒಳ್ಳೆಯದು. ಆರೋಗ್ಯದ ವಿಚಾರ ಅಂತ ಬಂದಾಗ ಕಣ್ಣಿನ ದೋಷಗಳು ಅಥವಾ ಅತಿಯಾಗಿರ್ತಕ್ಕಂಥ ತಲೆನೋವು ಕಾಡುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಏನಾದ್ರೂ ಸ್ವಲ್ಪ ಚಿಕ್ಕ ಪುಟ್ಟದಿದ್ರೆ ಪರವಾಗಿಲ್ಲ, ಸ್ವಲ್ಪ ಹೆಚ್ಚಾಗ್ತಾ ಇದೆ ಅಂತಂದ್ರೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಇನ್ನು ನಿಮ್ಗೆ ಪರಿಹಾರ ಅಂತ ಬಂದ್ರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ಆರ್ಘ್ಯ ನೀಡತಕ್ಕಂಥದ್ದು, ಆರಾಧನೆ ಮಾಡತಕ್ಕಂಥದ್ದು ನಿಮ್ಮ ದೋಷಗಳು ನಿವಾರಣೆ ಆಗುವಂತ ಸಾಧ್ಯತೆಗಳು ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ಪ್ರತಿಯೊಂದರಲ್ಲೂ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಬಯಸ್ತಕ್ಕಂತಹ ಕನ್ಯಾ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡಿದ್ರು ಒಂದು ಪೂರ್ಣತೆ ಇರಬೇಕು, ಸ್ಪಷ್ಟತೆ ಇರಬೇಕು, ಅದನ್ನ ಪರಿಪೂರ್ಣವಾಗಿ ಮಾಡಬೇಕನ್ನುವಂತಹ ಒಂದು ಮನಸ್ಥಿತಿ ಕನ್ಯಾ ರಾಶಿಯವರಿಗೆ. ಇತರರ ಒಂದು ಸಣ್ಣ ತಪ್ಪುಗಳನ್ನ ಸಹಿಸಲಾರದೇನೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನ ಕಳೆದುಕೊಳ್ತಕ್ಕಂಥದ್ದು ಎಷ್ಟೋ ಸಾರಿ ಕಂಡು ಬರುತ್ತೆ. ನಿಮ್ಮ ರಾಶಿಗೆ ಈ ವಾರ ಅತ್ಯಂತ ಅನುಕೂಲಕರವಾಗಿರತಕ್ಕಂಥ ಫಲಗಳು ಹೆಚ್ಚಾಗಿ ಕಂಡುಬರುತ್ತೆ. ವಿವಿಧ ಮೂಲಗಳಿಂದ ಬರತಕ್ಕಂಥ ಆದಾಯದ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿರತಕ್ಕಂಥ ಸ್ಥಿರತೆ ಈ ಒಂದು ವಾರದಲ್ಲಿ ಮೂಡುತ್ತೆ. ಇನ್ನು ಉದ್ಯೋಗ ವ್ಯಾಪಾರ ಅಂತ ಬಂದ್ರೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಒಂದು ಪ್ರೋತ್ಸಾಹಧನ ಅಥವಾ ಮನ್ನಣೆ ಸಿಗುವಂತ ಸಾಧ್ಯತೆ ಇದೆ. ಹೊಸ ಉದ್ಯೋಗದ ಒಪ್ಪಂದಗಳು ಕೈ ಸೇರುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ವ್ಯಾಪಾರದಲ್ಲಿ ಉತ್ತಮವಾದಂತ ಗ್ರಾಹಕರು ದೊರೆತು ಆರ್ಥಿಕವಾಗಿರತಕ್ಕಂಥ ಸ್ಥಿತಿ ಉತ್ತಮವಾಗುವಂತ ಒಂದು ಸಾಧ್ಯತೆಗಳು ಈ ವಾರದಲ್ಲಿ ಕಂಡುಬರುತ್ತೆ. ಇನ್ನು ಹಣಕಾಸು ಕುಟುಂಬದ ಬಗ್ಗೆ ನೋಡೋದಾದ್ರೆ ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಒಂದು ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಕೈಗೊಳ್ಳುವಂತ ಯೋಜನೆಗಳು ಕೂಡ ಸಿದ್ಧವಾಗಿರತಕ್ಕಂಥದ್ದು. ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಆಗಿರುತ್ತೆ. ಇನ್ನು ಈ ಪ್ರೇಮ ಅಥವಾ ದಾಂಪತ್ಯ ಜೀವನ ಹೇಗಿರುತ್ತೆ ಅಂತಂದ್ರೆ ಸಂಗಾತಿ ಕಡೆಯಿಂದ ಆರ್ಥಿಕವಾಗಿರತಕ್ಕಂಥ ಸಹಾಯ ಅಥವಾ ಬೆಂಬಲ ಸಿಗುವಂತ ಒಂದು ಸಾಧ್ಯತೆ ಇದೆ. ಪ್ರೇಮಿಗಳ ನಡುವೆ ಒಂದು ಬಾಂಧವ್ಯ ಗಟ್ಟಿಯಾಗುವಂತ ಸಾಧ್ಯತೆ ಇದೆ. ಮಕ್ಕಳ ಉನ್ನತ ಶಿಕ್ಷಣಕ್ಕೆ ದಾರಿ ಸುಲಭವಾಗುವಂತಹ ಒಂದು ಅವಕಾಶಗಳಿದೆ. ವಿದ್ಯಾರ್ಥಿಗಳು ಮತ್ತೆ ನಿಮ್ಮ ಈ ಒಂದು ವಾರದ ಪ್ರಯಾಣ ಹೇಗಿರುತ್ತೆ ಅಂತ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ಸಮಯ.
ಪರೀಕ್ಷೆಗಳಲ್ಲಿ ಉತ್ತಮವಾದಂಥ ಸಾಧನೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಪ್ರಯಾಣದ ಬಗ್ಗೆ ನೋಡೋದಾದ್ರೆ ವೃತ್ತಿಯ ನಿಮಿತ್ತ ಮಾಡ್ತಕ್ಕಂಥ ಪ್ರಯಾಣಗಳು ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಗಮನಿಸಬೇಕು. ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಚರ್ಮದ ಅಲರ್ಜಿ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತವೆ. ಸಹಜವಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಇನ್ನು ಪರಿಹಾರ ಅಂತ ಬಂದ್ರೆ ಬುಧವಾರದ ದಿನ ಹಸಿದ ಪ್ರಾಣಿಗಳಿಗೆ ಸ್ವಲ್ಪ ಹಸಿರು ಮೇವನ್ನ ನೀಡತಕ್ಕಂಥದ್ದು ಅಥವಾ ಏನನ್ನಾದ್ರೂ ಪ್ರಾಣಿಗಳಿಗೆ ಆಹಾರವನ್ನ ನೀಡತಕ್ಕಂಥದ್ದು ನಿಮಗೆ ಬಹಳಷ್ಟು ಶ್ರೇಷ್ಠವಾದ ಫಲ ಸಿಗ್ತಾ ಇರತಕ್ಕಂಥದ್ದು ಈ ವಾರದಲ್ಲಿ. ಇನ್ನು ತುಲಾ ರಾಶಿಯವರ ಬಗ್ಗೆ ನೋಡೋದಾದ್ರೆ ನೋಡಿ, ತುಲಾ ರಾಶಿಯವ್ರಿಗೆ ಒಂದು ಎಲ್ಲರನ್ನ ಸಂತೋಷ ಪಡಿಸ್ಲಿಕ್ಕೆ ಬಯಸ್ತಕ್ಕಂತಹ ವ್ಯಕ್ತಿತ್ವ, ನಿಮ್ಮ ಸ್ವಭಾವವೇ ಹಾಗೆ. ಯಾರಿಗೂ ಎದುರು ಹಾಕೋಬೇಕು, ಯಾರನ್ನ ನೋಯಿಸ್ಬೇಕು, ಯಾರನ್ನ ತೊಂದರೆ ಕೊಡಬೇಕು ಅನ್ನುವಂಥ ಮನಸ್ಥಿತಿ ತುಲಾ ರಾಶಿಯವ್ರಿಗೆ ಇರೋದಿಲ್ಲ. ಇದೇ ಕೆಲವೊಮ್ಮೆ ನಿಮಗೆ ಮುಳು ಆಗುವಂತ ಸಾಧ್ಯತೆಗಳು ಇರುತ್ತೆ. ಇತರರ ಮೆಚ್ಚುಗೆಗಾಗಿ ನಿಮ್ಮ ಸ್ವಂತ ಕಷ್ಟಗಳನ್ನ ಬಲಿ ಕೊಡುವಂತಹ ಸನ್ನಿವೇಶಗಳಿರುತ್ತೆ. ಅಂದ್ರೆ ಸಮಯ, ದುಡ್ಡು ನೀವು ಬೇರೆಯವ್ರಿಗಾಗಿ ಕೊಟ್ಬಿಡ್ತೀರಿ, ನಿಮಗೆ ಸಮಸ್ಯೆಗಳನ್ನ ತಂದೊಡ್ಡುಕೊಳ್ಳುವಂತ ಸನ್ನಿವೇಶಗಳು ಮೊದಲಿಂದನೂ ಬಂದಿದೆ ಇದು. ಇನ್ನು ನಿಮಗೆ ಈ ಒಂದು ತುಲಾ ರಾಶಿಯವರಿಗೆ ಕರ್ಮ ವಲಯದಲ್ಲಿ ಉಂಟಾಗ್ತಕ್ಕಂಥ ಗ್ರಹಗಳ ಒಂದು ಬದಲಾವಣೆಯಿಂದ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಧನಾತ್ಮಕ ತಿರುವು ಈ ವಾರದಲ್ಲಿ ನಿಮಗಿದೆ, ಒಳ್ಳೆ ಫಲನೇ ಇದೆ. ಉದ್ಯೋಗ ಹಾಗೂ ವ್ಯಾಪಾರ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ನೋಡಿ, ಉದ್ಯೋಗದಲ್ಲಿ ಇದ್ದಂತಹ ಹಳೆಯ ಗೊಂದಲಗಳು ದೂರವಾಗಿ ಹೊಸ ಒಂದು ಜವಾಬ್ದಾರಿಗಳು ನಿಮಗೆ ಸಿಗುವಂತಹ ಒಂದು ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಸೂಕ್ತವಾಗಿರತಕ್ಕಂಥ ಕೆಲಸದ ವಿಷಯ ಕೇಳಿ ಬರುವಂತಹ ಸನ್ನಿವೇಶಗಳಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಒಂದು ಫಲ ಈ ವಾರದಲ್ಲಿ ಸಿಗ್ತಾ ಇದೆ. ಇನ್ನು ಹಣಕಾಸು ಹಾಗೂ ಕುಟುಂಬದ ಬಗ್ಗೆ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಿರ್ಲಿದ್ದೂ ಕೂಡ ವಾಹನ ಖರೀದಿಯ ಬಗ್ಗೆ ಯೋಚಿಸುವಂತ ಅವಕಾಶ ಕೂಡಿ ಬರುತ್ತೆ. ಕುಟುಂಬದ ಒಂದು ಶುಭ ಮಂಗಳ ಕಾರ್ಯಗಳಲ್ಲಿ ಸುಲಭವಾಗಿ ನೆರವೇರುವಂತಹ ಒಂದು ಸನ್ನಿವೇಶಗಳು ಕಂಡುಬರುತ್ತೆ ಈ ವಾರದಲ್ಲಿ. ಇನ್ನು ದಾಂಪತ್ಯದ ಬಗ್ಗೆ, ಪ್ರೇಮ ಜೀವನದ ಬಗ್ಗೆ ನೋಡೋದಾದ್ರೆ ದಾಂಪತ್ಯ ಜೀವನದಲ್ಲಿ ಒಂದು ಸಾಮರಸ್ಯ ಅನ್ನುವಂಥದ್ದಿರುತ್ತೆ. ಹಳೆಯ ಒಂದು ಕೋಪ ತಾಪಗಳು ಕರಗಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ಇನ್ನು ಪ್ರೇಮ ಜೀವನ ಅಂತ ಬಂದಾಗ ಪ್ರೇಮಿಗಳು ಮದುವೆಯ ಸಂಬಂಧವಾಗಿ ಸ್ವಲ್ಪ ಬದಲಾಯಿಸಲಿಕ್ಕೆ ದಾರಿ ಮಾಡಿಕೊಳ್ಳುವಂತ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡಿ, ವಿದ್ಯಾರ್ಥಿಗಳು ಕಲಾತ್ಮಕ ವಿಷಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರ್ತದೆ, ಜೊತೆಗೆ ಯಶಸ್ಸನ್ನು ಸಿಗುವಂತದ್ದಕ್ಕೆ ಅವಕಾಶಗಳಿದೆ. ಮತ್ತೆ ಈ ವಾರದಲ್ಲಿ ಪ್ರಯಾಣ ಅಂತಂದ್ರೆ ದೇಶ ವಿದೇಶಗಳ ಪ್ರಯಾಣ ಯೋಜನೆಗಳನ್ನ ಕೈಗೊಂಡಿರ್ತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇರುತ್ತೆ, ಆಯಾ ಮಟ್ಟದಲ್ಲಿ ಯೋಚನೆ ಮಾಡ್ತಕ್ಕಂಥವ್ರಿಗೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಮೂತ್ರಕೋಶದ ತೊಂದರೆಗಳು ಅಥವಾ ಅತಿಯಾಗಿರ್ತಕ್ಕಂಥ ಆಯಾಸದ ಬಗ್ಗೆ ಸ್ವಲ್ಪ ಜಾಗೃತಿ ಇರಲಿ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ಇನ್ನು ಪರಿಹಾರ ಅಂತ ಬಂದ್ರೆ ಶುಕ್ರವಾರದ ದಿನ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾದಂತ ಒಂದು ಫಲ ಈ ಒಂದು ವಾರದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಬಗ್ಗೆ ನೋಡಿ, ನಿಮ್ಮೊಳಗೆ ಕೋಪದ ಜ್ವಾಲೆಯೇ ಇರುತ್ತೆ. ಒಳಗಡೆ ಎಷ್ಟೋ ಗೊಂದಲಗಳು, ಸಮಸ್ಯೆಗಳು, ತೊಂದರೆಗಳು, ಜ್ವಾಲಾಗ್ನಿ ಅಂತ ಹೇಳ್ತೀವಲ್ಲ, ಅಷ್ಟೆಲ್ಲ ಇರುತ್ತೆ ಒಳಗಡೆ. ಆದ್ರೆ ಅದನ್ನ ಯಾವತ್ತಿಗೂ ಹೊರ ಹಾಕೋದಿಲ್ಲ, ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಎಲ್ಲವೂ ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಂಡು ಮನಸ್ಸಿನಲ್ಲೇ ಅದನ್ನೆಲ್ಲ ನಿಭಾಯಿಸುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೇಕು. ಇನ್ನು ನಿಮ್ಮ ಆರೋಗ್ಯವನ್ನು ನೀವೇ ಕೆಲವೊಂದು ಸಂದರ್ಭದಲ್ಲಿ ಆರೋಗ್ಯದ ಕಡೆ ಲಕ್ಷ್ಯ ಇರೋದಿಲ್ಲ, ಎಲ್ಲರ ಕೆಲಸಗಳು, ಬೇರೆಯವ್ರ ಕೆಲಸಗಳು, ಈ ರೀತಿಯಾಗಿ ಬೇರೆಯವ್ರ ಕೆಲಸದ ಬಗ್ಗೆ ಗಮನ ಕೊಡುವಂತ ಸನ್ನಿವೇಶಗಳು ಇರ್ತವೆ. ವೃಶ್ಚಿಕ ರಾಶಿಯವರು ಅಂದ್ರೇನೆ ಹಾಗೆ, ಪರೋಪಕಾರ, ಪರಸಾಯ, ನ್ಯಾಯ, ಬುದ್ಧಿವಂತಿಕೆ, ಇದರಲ್ಲಿ ಬಹಳಷ್ಟು ನಿಸ್ಸೀಮ್ರು. ಇನ್ನು ನಿಮ್ಮ ರಾಶಿಗೆ ಈ ವಾರ ಭಾಗ್ಯೋದಯದ ಒಂದು ಅನುಕೂಲಕರವಾದ ಸಂದರ್ಭಗಳು ಇರುವಂಥದ್ದು. ದೈವಿಕ ಶಕ್ತಿ ಹಾಗೂ ಅದೃಷ್ಟದ ಪೂರ್ಣ ಬೆಂಬಲ ಈ ಒಂದು ವಾರದಲ್ಲಿ ನಿಮಗಿರುತ್ತೆ. ಉದ್ಯೋಗ ಹಾಗೂ ವ್ಯಾಪಾರದ ಬಗ್ಗೆ ನೋಡೋದಾದ್ರೆ ಕಚೇರಿಯಲ್ಲಿ ನಿಂತು ಹೋಗಿರತಕ್ಕಂತಹ ಕೆಲಸಗಳು ಮರುಪ್ರಾರಂಭ ಆಗುತ್ತೆ. ಬಡ್ತಿಯ ಅವಕಾಶಗಳು ನಿಮಗೆ ಈ ಒಂದು ವಾರದಲ್ಲಿ ಸಿಗುವಂತ ಸನ್ನಿವೇಶಗಳು ಕೆಲವೊಂದು ಜನರಿಗೆ, ಆ ನಿರೀಕ್ಷೆಯಲ್ಲಿ ಇದ್ದವರಿಗೆ. ಇನ್ನು ಕಠಿಣ ಶ್ರಮಕ್ಕೆ ತಕ್ಕಂತಹ ಒಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಹೊಸ ಸಂಪರ್ಕಗಳು ಸಿಗುವಂತ ಸಾಧ್ಯತೆ ಇದೆ. ಅದರಿಂದ ಸಹಜವಾಗಿ ಲಾಭವನ್ನ ಪಡ್ಕೊಳ್ಳುವಂತ ಅವಕಾಶಗಳು ಕಂಡು ಬರುತ್ತೆ. ಇನ್ನು ಹಣಕಾಸು ಹಾಗೂ ಕುಟುಂಬದ ಬಗ್ಗೆ ನೋಡೋದಾದ್ರೆ ಆರ್ಥಿಕವಾಗಿ
ನಿರೀಕ್ಷಿತವಾಗಿರತಕ್ಕಂಥ ಮೂಲಗಳಿಂದ ಹಣ ಬರುವಂತಹ ಒಂದು ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸೋದರ ಸಂಬಂಧಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗುವಂತಹ ಸನ್ನಿವೇಶಗಳು ಇರ್ತವೆ ಕುಟುಂಬದ ವಿಚಾರದಲ್ಲಿ. ಇನ್ನು ದಾಂಪತ್ಯ ಮತ್ತು ಪ್ರೇಮದ ಜೀವನ ನೋಡೋದಾದ್ರೆ ನೋಡಿ, ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಒಂದು ಸನ್ನಿವೇಶಗಳಿದೆ. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ಹೆಚ್ಚಾಗುವಂಥದ್ದು. ಸಂತಾನದ ನಿರೀಕ್ಷೆಯಲ್ಲಿರ್ತಕ್ಕಂಥ ದಂಪತಿಗಳಿಗೆ ದೈವ ಕೃಪೆ ದೊರೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ ನೋಡೋದಾದ್ರೆ ಈ ಒಂದು ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ಶಿಕ್ಷಣಕ್ಕಾಗಿ ಒಂದು ಒಳ್ಳೆಯ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಶಸ್ವಿ ಆಗ್ತೀರಿ ವಿದ್ಯಾರ್ಥಿಗಳು. ಇನ್ನು ದೂರದ ಪ್ರಯಾಣ ಮಾಡತಕ್ಕಂತಹ ವ್ಯಕ್ತಿಗಳು ಅಥವಾ ಸ್ತ್ರೀಯರು, ಪುರುಷರು ಪ್ರಯಾಣದ ಒಂದು ಸಫಲತೆ ನಿಮಗೆ ನೀಡುವಂತಹ ಸಿಗುತ್ತೆ, ಅಂದ್ರೆ ಲಾಭ ಸಿಗುತ್ತೆ ಪ್ರಯಾಣದಿಂದ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಈ ಬೆನ್ನು ನೋವಿಗೆ ಅಥವಾ ಕಾಲಿನ ಕೀಲುಗಳಿಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಇರುತ್ತವೆ ಕೆಲವೊಂದು ಜನರಿಗೆ. ಯೋಗಾಸನ ಮಾಡ್ತಕ್ಕಂಥದ್ರಿಂದ ಸಮಸ್ಯೆಗಳು ಸರಿ ಆಗತ್ತೆ. ಇನ್ನು ಪರಿಹಾರ ಅಂತ ಬಂದ್ರೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣ ಮಾಡತಕ್ಕಂಥದ್ರಿಂದ ಕಷ್ಟಗಳು ಕೂಡ ನಿವಾರಣೆ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಧನುರ್ ರಾಶಿಯವರ ಬಗ್ಗೆ ನೋಡೋದಾದ್ರೆ ನೋಡಿ, ಧನುರ್ ರಾಶಿಯವರು ನಿಮ್ಮ ಮುಕ್ತವಾಗಿರತಕ್ಕಂಥ ಸ್ವಭಾವ ನಿಮಗೆ ಒಂದು ಹೆಮ್ಮೆ ಕೊಡುತ್ತೆ. ನಿಮ್ಮ ಸ್ವಭಾವವೇ ನಿಮಗೆ ಗೌರವವನ್ನು ತಂದು ಕೊಡುತ್ತೆ. ಆದರೆ ಎಲ್ಲರನ್ನ ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನ ಹಂಚಿಕೊಳ್ತಕ್ಕಂಥದ್ರಿಂದ ನಿಮಗೆ ಎಷ್ಟೋ ಸಲ ಸಮಸ್ಯೆಗಳು, ತೊಂದರೆಗಳು ಬಂದ್ಬಿಡುತ್ತೆ. ಯಾಕಂದ್ರೆ ನೀವು ಸಡನ್ ಆಗಿ ನಂಬಿಡ್ತೀರಲ್ವಾ. ನಂಬದ ಮೇಲೆ ನೀವೇನ್ ಮಾಡ್ತೀರಿ, ಮನಸ್ಸಿನಲ್ಲಿರುವಂಥದ್ದನ್ನೆಲ್ಲ ಪಳಪಳ ಪಳಪಳ ಪಳ ಹೇಳ್ಬಿಡ್ತೀರಿ. ಆಮೇಲೆ ಸಂಕಷ್ಟಕ್ಕೆ ಸಿಕ್ಕಾಕೋತೀರಿ. ಇಷ್ಟೆಲ್ಲ ಈ ತರದ್ದು ಎಷ್ಟೋ ಸಲ ಆಗಿದೆ ನಿಮ್ಮ ಜೀವನದಲ್ಲಿ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ಈ ಒಂದು ವಾರದಲ್ಲಿ ಗ್ರಹಚಾರದ ಪ್ರಭಾವ ಸವಾಲಿನಿಂದ ಕೂಡಿದ್ರೂ ಕೂಡ ಪ್ರತಿಯೊಂದು ವ್ಯವಹಾರದಲ್ಲಿ ಪರವಾಗಿಲ್ಲ, ಜಾಗರೂಕತೆಯಿಂದ ನೀವು ವರ್ತಿಸಿದ್ರೆ ಒಂದು ಒಳ್ಳೆ ಫಲ ಸಿಗುವಂಥದ್ದು. ಆದರೆ ಶಿಸ್ತು ಬಹಳ ಅಗತ್ಯವಾಗಿರುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಕೆಲಸದ ಸ್ಥಳದಲ್ಲಿ ಶತ್ರುಗಳ ಕುತಂತ್ರಗಳು ಹೆಚ್ಚಿರುತ್ತೆ. ಇನ್ನು ನಿಮ್ಮ ಕೆಲಸದ ಕಡೆ ಮಾತ್ರ ನಿಮಗೆ ಗಮನ ಇರಬೇಕು. ಶತ್ರು ಕಡೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನೀವಾಯ್ತು, ನಿಮ್ ಕೆಲಸ ಆಯ್ತು, ಕೆಲಸದ ಕಡೆ ನೀವು ಜಾಸ್ತಿ ಫೋಕಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಖಂಡಿತ ಒಂದು ಒಳ್ಳೆ ಫಲ ಸಿಗುತ್ತೆ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಇರಲಿ. ಇನ್ನು ವ್ಯಾಪಾರಸ್ಥರು ಯಾವುದೇ ಹೊಸ ದೊಡ್ಡ ಹೂಡಿಕೆಗಳನ್ನ ಈ ವಾರ ಮುಂದೂಡಿದ್ರೆ ಒಳ್ಳೆಯದು. ಇನ್ನು ಹಣಕಾಸಿನ ಸ್ಥಿತಿ, ಕೌಟುಂಬಿಕ ಸ್ಥಿತಿ ನೋಡೋದಾದ್ರೆ ಅನಿರೀಕ್ಷಿತವಾಗಿರತಕ್ಕಂತಹ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಬೇಕು. ಬೆಲೆ ಬಾಳುವ ವಸ್ತು, ದುಡ್ಡು, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ ಒಳ್ಳೆಯದು. ಸ್ವಲ್ಪ ಆರ್ಥಿಕವಾಗಿರತಕ್ಕಂಥ ಭರವಸೆಗಳನ್ನ ಯಾರಿಗೂ ನೀಡಬೇಡಿ. ನಾನು ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ, ನಿಮ್ಗೆ ಸಹಾಯ ಮಾಡ್ತೀನಿ ಅಂತೇಳಿ ಸಡನ್ ಆಗಿ ಯಾರಿಗೂ ತಪ್ಪಿ ಮಾತು ಕೊಡಬೇಡಿ. ಆಮೇಲೆ ಆ ಮಾತು ಉಳಿಸ್ಕೊಳ್ಳೋದಕ್ಕೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಅಂದ್ರೆ ಕಷ್ಟ ಪಡಬೇಕಾಗುತ್ತೆ. ಅದ್ರ ಬಗ್ಗೆ ಆಗತ್ತಾ ಆಗಲ್ವಾ ನೋಡ್ಕೊಂಡು ಮಾತು ಕೊಟ್ರೆ ಒಳ್ಳೆಯದು. ಕುಟುಂಬ ಸದಸ್ಯರೊಂದಿಗೆ ಮಾತಾಡುವಾಗ ಸ್ವಲ್ಪ ತಾಳ್ಮೆ ಇರಲಿ. ಇನ್ನು ದಾಂಪತ್ಯ ಮತ್ತು ಪ್ರೇಮ ಜೀವನ ಯಾವ ತರ ಇದೆ ಈ ವಾರ ಅಂತಂದ್ರೆ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡದಾಗದಂತೆ ಅದನ್ನ ನೋಡ್ಕೋಬೇಕು. ಮೌನ ವಹಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಪ್ರೇಮ ಸಂಬಂಧಗಳಲ್ಲಿ ಕೆಲವೊಮ್ಮೆ ವಿರಸ ಮೂಡ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮೂಡ್ಬೋದು. ಸ್ವಲ್ಪ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಮಕ್ಕಳ ನಡವಳಿಕೆ ಬಗ್ಗೆ ಸ್ವಲ್ಪ ಚಿಂತೆಗೆ ಕಾರಣ ಆಗ್ಬೋದು ಈ ಒಂದು ವಾರದಲ್ಲಿ. ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ವಿದ್ಯಾರ್ಥಿಗಳು ಮತ್ತು ಪ್ರಯಾಣ ಹೇಗಿರುತ್ತೆ ಈ ವಾರ ನಿಮ್ದು ಅಂತಂದ್ರೆ ನೋಡಿ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆಲಸ್ಯತನ ಹೆಚ್ಚಾಗುವಂತ ಸನ್ನಿವೇಶ ಇರುತ್ತೆ. ಕಠಿಣ ಪರಿಶ್ರಮ ಬೇಕೇ ಬೇಕು. ವಿದ್ಯಾರ್ಥಿಗಳ ಬಗ್ಗೆ ಪೋಷಕರು ಬಹಳ ಗಮನ ತಗೋಬೇಕಾಗತ್ತೆ. ಇನ್ನು ಪ್ರಯಾಣ ಅಂತ ಬಂದ್ರೆ ಆತುರದ ಪ್ರಯಾಣಗಳನ್ನ ಸಂಪೂರ್ಣವಾಗಿ ತಪ್ಪಿಸಿದ್ರೆ ಬಹಳಷ್ಟು ಒಳ್ಳೆಯದು, ಒಳ್ಳೆ ಫಲ ಸಿಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ವಾರ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳು ಕಾಡಬಹುದು. ಸ್ವಲ್ಪ ಊಟದ ಮೇಲೆ ಸ್ವಲ್ಪ ಹಿಡಿತ ಇರಲಿ, ಅಜೀರ್ಣದಂತಹ ಸಮಸ್ಯೆಗಳು ಇರ್ತವೆ. ಇನ್ನು ಪರಿಹಾರ ಏನ್ ಮಾಡ್ಕೋಬೇಕು ಈ ವಾರ ಅಂತಂದ್ರೆ ನೋಡಿ, ಶ್ರೀ ದತ್ತಾತ್ರೇಯ ಸ್ವಾಮಿಯ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು. ಗುರುವಾರದ ದಿನ ದತ್ತಾತ್ರೇಯ ಸ್ವಾಮಿಯ ಸ್ಮರಣೆ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು, ಹಳದಿ ಬಣ್ಣದ ವಸ್ತುಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಅದ್ಭುತವಾದಂತ ಫಲ ನಿಮಗೆ ಈ ವಾರ ಸಿಗುತ್ತೆ. ಒಳ್ಳೆದಾಗ್ಲಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಜವಾಬ್ದಾರಿಗಳ ಹೊರೆ ನಿಮ್ಮ ಹೆಗಲ ಮೇಲೆ ಇರುತ್ತೆ. ಎಲ್ಲೇ ಇದ್ರೂ ಜವಾಬ್ದಾರಿ ಅಂದ್ರೆ ಮಕರ ರಾಶಿಯವರು.
ಒಂದು ಜವಾಬ್ದಾರಿ ತಗೋತೀರಿ. ಅಂದ್ರೆ ಆಲಸ್ಯತನ ಮಾಡುವಂತ ವ್ಯಕ್ತಿತ್ವ ಅಲ್ಲ. ನೀವು ಯಾವುದೇ ಕ್ಷೇತ್ರದಲ್ಲಿರ್ಲಿ, ಯಾವುದೇ ಮನೆಯಲ್ಲಿರ್ಲಿ, ಯಾವುದೇ ಗುಂಪಿನಲ್ಲಿರ್ಲಿ, ಯಾವುದೇ ಜನಗಳ ಮಧ್ಯದಲ್ಲಿದ್ರೂ ಕೂಡ ನಾಯಕತ್ವದ ಗುಣಗಳಿರ್ತವೆ. ಒಂದು ಜವಾಬ್ದಾರಿಯನ್ನ ನೀವು ತಗೋತೀರಿ, ಅದ್ರದ್ದು ಹೊಣೆಗಾರಿಕೆಯನ್ನ ಹೊತ್ಕೊಳ್ಳುವಂಥದ್ದು, ಎಲ್ಲವನ್ನೂ ಮಾಡ್ಬೇಕನ್ನುವಂತಹ, ಎಲ್ಲವನ್ನೂ ಸರಿಯಾಗಿ ನಿಭಾಯಿಸ್ಬೇಕನ್ನುವಂತಹ ಹಠದಲ್ಲಿ ಕೆಲವೊಮ್ಮೇನಾಗುತ್ತೆ, ಸಂತೋಷವನ್ನು ಕಳ್ಕೊಳ್ಳುವಂತ ಸನ್ನಿವೇಶಗಳು ಬರ್ತವೆ. ಎಷ್ಟೋ ಸರಿ ಬೇರೆಯವ್ರಿಗಾಗಿ ಕೆಲಸ ಮಾಡಿ ಅಥವಾ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಟ್ಟು ಎಷ್ಟೇ ಸಮಸ್ಯೆಗಳನ್ನು ಕೂಡ ನೀವು ತಂದೊಡ್ಡುಕೊಂಡಿರುವಂತ ಸನ್ನಿವೇಶಗಳು ಇರ್ತವೆ ಜವಾಬ್ದಾರಿಗಳ ಮೂಲಕ. ಇನ್ನು ಈ ವಾರ ಹೇಗಿದೆ ಅಂತಂದ್ರೆ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ನಿಮಗೆ. ಒಂದು ಗ್ರಹಗಳ ಒಂದು ಶುಭ ದೃಷ್ಟಿಗಳು ಕೂಡ ಪೂರ್ಣ ಪ್ರಮಾಣದ ಒಂದು ಪ್ರಭಾವ ನಿಮಗೆ ಸಿಗ್ತಕ್ಕಂಥದ್ದು. ಈ ವಾರ ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥದ್ದು. ಇನ್ನು ಉದ್ಯೋಗ ಹಾಗೂ ವ್ಯಾಪಾರ ಕ್ಷೇತ್ರ ಅಂತ ಬಂದಾಗ, ಉದ್ಯೋಗದ ಕ್ಷೇತ್ರದಲ್ಲಿ ಇದುವರೆಗೆ ಇರತಕ್ಕಂತಹ ಎಲ್ಲ ಅಡೆತಡೆಗಳು ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು. ಇನ್ನು ಸಹೋದ್ಯೋಗಿಗಳ ಬೆಂಬಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು, ಎಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಇನ್ನು ವ್ಯಾಪಾರಸ್ಥರಿಗೆ ಪಾಲುದಾರಿಕೆ ಹೊಂದಾಣಿಕೆ ಹೆಚ್ಚಾಗುವಂಥದ್ದು. ಸರಿಯಾದ ಯೋಜನೆಗಳೊಂದಿಗೆ ನೀವೇನಾದರೂ ವ್ಯಾಪಾರ ವಿಸ್ತರಣೆ ಮಾಡಿದ್ರೆ ಬಹಳಷ್ಟು ಲಾಭ ಈ ವಾರ ಪಡ್ಕೊಳ್ಳುವಂಥ ಸನ್ನಿವೇಶಗಳಿದೆ. ಇನ್ನು ಹಣಕಾಸು ಕುಟುಂಬದ ಬಗ್ಗೆ ನೋಡೋದಾದ್ರೆ, ಆರ್ಥಿಕವಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ಉತ್ತಮವಾದಂಥ ಒಂದು ಸ್ಥಿರತೆ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಕುಟುಂಬದ ನೆಮ್ಮದಿಯ ವಾತಾವರಣ ಇರತಕ್ಕಂಥದ್ದು. ಆಪ್ತರ ಭೇಟಿಯಿಂದ ನಿಮಗೆ ಸಂತೋಷ ಹೆಚ್ಚಾಗುವಂಥದ್ದು. ಇನ್ನು ನಿಮ್ಮ ದಾಂಪತ್ಯ ಜೀವನ, ಪ್ರೇಮ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ, ವಿವಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರುವಂತ ಸನ್ನಿವೇಶಗಳು ಕೆಲವೊಂದು ಜನರಿಗಿದೆ. ದಾಂಪತ್ಯದಲ್ಲಿ ಒಂದು ಸುಖ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಮಕ್ಕಳ ಶಿಕ್ಷಣದ ಬಗ್ಗೆ, ಅವರ ಪ್ರಗತಿಯ ಬಗ್ಗೆ ಒಂದು ಚಿಂತೆ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಗಿದೆ ಈ ಒಂದು ವಾರ ಅಂತಂದ್ರೆ, ವಿದ್ಯಾರ್ಥಿಗಳು ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವೃತ್ತಿಯ ನಿಮಿತ್ತ ಸಣ್ಣ ಪುಟ್ಟ ಪ್ರಯಾಣಗಳು ಕೂಡ ಈ ಒಂದು ವಾರ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಆರೋಗ್ಯದ ಕಾಳಜಿ ಯಾವ ತರ ಮಾಡ್ಕೋಬೇಕು ನೋಡಿ, ಜೀರ್ಣಕ್ರಿಯೆಗೆ ಸಂಬಂಧಿಸಿರುವಂತಹ ಏರುಪೇರುಗಳು ಆಗ್ತಾ ಇರ್ತದೆ. ಸ್ವಲ್ಪ ಪೌಷ್ಟಿಕ ಆಹಾರ ಸೇವನೆ ಮಾಡುವಂಥದ್ದು, ಮಿತ ಆಹಾರ ಬಳಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ವಾರ ಪರಿಹಾರ ಏನ್ ಮಾಡ್ಕೋಬೇಕು ಮಕರ ರಾಶಿಯವರು ಅಂತಂದ್ರೆ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಕಷ್ಟಗಳು ನಿವಾರಣೆ ಆಗ್ತವೆ, ಮನಸ್ಸಿಗೆ ಶಾಂತಿ ಅನ್ನುವಂಥದ್ದು ಸಿಗುತ್ತೆ. ಒಳ್ಳೇದಾಗ್ಲಿ. ಇನ್ನು ಕುಂಭರಾಶಿಯವ್ರ ಬಗ್ಗೆ ನೋಡೋದಾದ್ರೆ, ಈ ವಾರ ನೋಡಿ, ಕುಂಭರಾಶಿಯವರು ಅಂದ ತಕ್ಷಣ ನಿಮ್ಮ ವಿಶಾಲವಾಗಿರತಕ್ಕಂಥ ಒಂದು ಮನೋಭಾವನೆ ಎಲ್ಲರನ್ನ ಆಕರ್ಷಿಸ್ತದೆ. ಯಾವತ್ತಿಗೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್. ಕುಂಭರಾಶಿಯವರು ಎಲ್ಲೇ ಹೋದ್ರು ಕೂಡ ನಿಮ್ಮನ್ನೇ ನೋಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಚರ್ಚೆ ಇರುತ್ತೆ. ಈ ತರ ಎಲ್ಲದರಲ್ಲೂ ಒಂದು ಆಕರ್ಷಣೆ ಕೇಂದ್ರ ಬಿಂದು ಆಗಿರ್ತೀರಿ ಕುಂಭರಾಶಿಯವರು. ಆದ್ರೆ ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಹೋಗಿ ಕೆಲವೊಮ್ಮೆ ನಿಮ್ಮ ಸ್ವಂತ ದುಡ್ಡು, ನೆಮ್ಮದಿ ಕಳ್ಕೊಳ್ಳುವಂತ ಸನ್ನಿವೇಶಗಳಿರುತ್ತೆ. ಈ ತರ ಎಷ್ಟೋ ಆಗೋಗಿದೆ ನಿಮ್ ಜೀವನದಲ್ಲಿ. ಆದ್ರೆ ಈ ವಾರ ಹೇಗಿದೆ ಅಂತಂದ್ರೆ ನೋಡಿ, ಒಂದು ಒಳ್ಳೆ ಪ್ರಭಾವ ಇದ್ರೂವೇನು ಸ್ವಲ್ಪ ಗ್ರಹಗಳ ಏರಿಳಿತಗಳ ಸ್ವಲ್ಪ ಇದೆ. ಗ್ರಹಗಳ ಪ್ರಭಾವಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜೀವನ ಶೈಲಿಯಲ್ಲಿ ಸ್ವಲ್ಪ ಜಾಸ್ತಿ ಬದಲಾವಣೆಗಳನ್ನ ರೂಢಿಸ್ಕೋಬೇಕಾಗತ್ತೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಉದ್ಯೋಗದ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಹೇಗಿದೆ ಅಂತ ನೋಡೋಣ. ಉದ್ಯೋಗದಲ್ಲಿ ಗುಪ್ತ ಶತ್ರುಗಳ ಕಿರಿಕಿರಿ ಇರುತ್ತೆ. ಇದರಲ್ಲಿ ಏನ್ ಮಾಡಬೇಕು, ನಿಮ್ಮ ದೈನಂದಿನ ಕೆಲಸಗಳು ನಿಲ್ಲಿಸಬಾರ್ದು, ಜನಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಇದೇ ಸೀಕ್ರೆಟ್. ವ್ಯವಹಾರಸ್ಥರು ದೊಡ್ಡ ಮಟ್ಟದ ಸಾಲ ಮಾಡ್ತಕ್ಕಂಥದ್ದು ಕೂಡ ತಪ್ಪಿಸ್ಬೇಕಾಗತ್ತೆ. ಜಾಸ್ತಿ ಸುಮ್ಮನೆ ಸಾಲ ಮಾಡಿ ಪೇಚಿಗೆ ಸಿಕ್ಕಾಕೊಳ್ಳಿಕ್ ಹೋಗ್ಬಾರ್ದು. ಇನ್ನು ಹಣಕಾಸು ಹಾಗೂ ಕುಟುಂಬದ ಬಗ್ಗೆ ಈ ವಾರ ಹೇಗಿರುತ್ತೆ ಅಂತಂದ್ರೆ, ಹಣಕಾಸಿನ ಒಳೆಹರಿವು ಸಾಧಾರಣವಾಗಿದ್ರೂನು ಹಳೆಯ ಬಾಕಿ ವಸೂಲಾತಿ ಅಥವಾ ಬರಬೇಕಾಗಿರುವಂತ ಹಣ ಬರ್ತಾ ಇರುತ್ತೆ. ಅದರಿಂದ ನಿಮಗೊಂದು ಒಳ್ಳೆ ಫಲ ಇರುತ್ತೆ. ಆದ್ರೆ ಸುಮ್ಮನೆ ಬರಲ್ಲ, ನಿಮ್ದೊಂದಷ್ಟು ಶ್ರಮ ಬೇಕು. ಇನ್ನು ಕುಟುಂಬದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಬರದಂತೆ ಮೊದಲೇ ತಡೆ ಹಿಡಿಬೇಕು ನೀವು. ಅಂದ್ರೆ ಮಾತ್ರ ಸಮಸ್ಯೆಗಳು ಸರಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ದಾಂಪತ್ಯ ಮತ್ತು ಪ್ರೇಮ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ, ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಮೂಡಿ ಬರುವಂತ ಸನ್ನಿವೇಶಗಳು ಇದೆ ಈ ವಾರದಲ್ಲಿ. ಮಾತುಕತೆ ಮೂಲಕ ಅದನ್ನು ಸರಿ ಮಾಡಿಸ್ಕೊಳ್ಳಿ, ದೊಡ್ಡ ಸಮಸ್ಯೆ ಏನಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಪ್ರೇಮಿಗಳು ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಮಾತುಗಳಿಂದ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಮಕ್ಕಳ ಶಿಕ್ಷಣದ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ನೋಡಿ, ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಆಗತ್ತೆ ಈ ಒಂದು ವಾರ. ಏಕಾಗ್ರತೆ ಕಾಪಾಡ್ಕೊಳ್ಬೇಕು.
ಸ್ವಲ್ಪ ಓದಿನ ಕಡೆ ಜಾಸ್ತಿ ಗಮನ ಕೊಡಬೇಕು. ದೂರದ ಪ್ರಯಾಣ ಇದ್ರೆ ಜಾಗ್ರತೆ ಇರಲಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ ಸ್ವಲ್ಪ ಹಲ್ಲು ನೋವು ಅಥವಾ ಕಣ್ಣಿನ ತೊಂದರೆದಂತಹ ಸ್ವಲ್ಪ ಸಮಸ್ಯೆಗಳನ್ನ ಜಾಗರೂಕರಾಗಿ ಇರಬೇಕು. ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ಅಂದ್ರೆ ಅನುಕೂಲ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಇನ್ನು ಈ ವಾರದಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕು ಕುಂಭರಾಶಿಯವರು ಅಂತಂದ್ರೆ, ಶನಿವಾರದ ದಿನ ಸ್ವಲ್ಪ ಕಷ್ಟದಲ್ಲಿದ್ದವರಿಗೆ, ಬಡವರಿಗೆ, ಸ್ವಲ್ಪ ಅನಾಥರಿಗೆ, ಹಸಿದಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಆಹಾರ ದಾನವನ್ನ ನೀಡತಕ್ಕಂಥದ್ದು. ಅನ್ನದಾನ ಮಾಡೋದ್ರಿಂದ ನಿಮಗೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೇದಾಗ್ಲಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವ್ರ ಬಗ್ಗೆ ನೋಡಿ, ನಿಮ್ಮ ಭಾವುಕತೆ ನಿಮ್ಮನ್ನ ಅರಳಿಸುತ್ತೆ. ನಿಮ್ಮ ಒಳ್ಳೆ ಗುಣ ಇದೆಯಲ್ಲ, ಅದು ಎಷ್ಟೋ ಸಲ ನೀವು ಎಷ್ಟೋ ಸಮಸ್ಯೆಗಳಲ್ಲಿ ಬಚಾವಾಗಿರ್ತೀರಿ. ಯಾಕಂತಂದ್ರೆ ಸುಳ್ಳು ಹೇಳೋದಕ್ಕೆ ನಿಮಗೆ ಬರೋದಿಲ್ಲ. ಸುಳ್ಳು ಕಣ್ಣೀರಂತೂ ಮೊದಲೇ ಬರಲ್ಲ. ಆದ್ರೆ ಈ ಬೇರೆಯವರನ್ನ ಸಡನ್ ಆಗಿ ನಂಬಿ ಅವ್ರ ಸಮಸ್ಯೆಗಳಿಗೆ ನೀವು ಹೆಲ್ಪ್ ಮಾಡಿಕೊಂಡು ಆಮೇಲೆ ನೀವು ಪ್ರಾಬ್ಲಮ್ ಅನುಭವಿಸ್ತಾ ಇರುವಂತದ್ದು ನಿಮಗೆ ಹೊಸದಲ್ಲ. ಅದು ಮೊದಲಿಂದನೇ ಬಂದಿರುವಂತದ್ದು ಮೀನರಾಶಿಯವರಿಗೆ. ನಿಮ್ಮ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಪದೇ ಪದೇ ಎಡ್ತಾ ಇರುವಂತದ್ರಿಂದನೂ ಕೂಡ ಜೀವನದಲ್ಲಿ ಸಂಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರಿ. ಆದ್ರೆ ಇಂಥ ಮೀನ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಹೇಗಿದೆ ಫಲ ಅಂತಂದ್ರೆ, ಜೀವನದ ಜಂಜಾಟದ ಒತ್ತಡಗಳಿದ್ರೂ ಕೂಡ ಶುಭ ಗ್ರಹಗಳ ಅಮೃತ ದೃಷ್ಟಿಗಳಿಂದ ನಿಮಗೆ ಉಂಟಾಗುವಂತಹ ಮಾನಸಿಕವಾಗಿರತಕ್ಕಂಥ ಭಾರ ಸಾಕಷ್ಟು ಮಟ್ಟಿಗೆ ಸಮತೋಲನಗೊಳಿಸ್ತಕ್ಕಂಥ ಒಂದು ಸಾಧ್ಯತೆ ಈ ವಾರದಲ್ಲಿ ಕಂಡು ಬರುತ್ತೆ. ಅಂದ್ರೆ ಹೇಗೆ, ಉದ್ಯೋಗ ವ್ಯಾಪಾರ ಕ್ಷೇತ್ರ ನೋಡಿದ್ರೆ ವೃತ್ತಿ ಕ್ಷೇತ್ರದಲ್ಲಿ ಇದುವರೆಗೂ ನಿಂತಿರತಕ್ಕಂಥ ಪ್ರಗತಿಗೆ ಮತ್ತೆ ವೇಗ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಮೇಲಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುವಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಅಥವಾ ಕೈ ಸೇರಬೇಕಾಗಿರತಕ್ಕಂತಹ ಯೋಜನೆಗಳು ಕೈ ಸೇರ್ತವೆ. ಬರಬೇಕಾಗಿರುವಂತ ದುಡ್ಡು ಬರುತ್ತೆ. ಮಾಡುವಂತ ಕಾರ್ಯದಲ್ಲಿ ಲಾಭ ಅನ್ನುವಂಥದ್ದು ಸಿಗುತ್ತೆ ಈ ವಾರದಲ್ಲಿ. ಇನ್ನು ಹಣಕಾಸು ಹಾಗೂ ಕುಟುಂಬದ ಬಗ್ಗೆ ನೋಡೋದಾದ್ರೆ, ಆರ್ಥಿಕವಾಗಿರತಕ್ಕಂಥ ವಿಷಯದಲ್ಲಿ ಸುಧಾರಣೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಈ ವಾರದಲ್ಲಿ. ಕುಟುಂಬದಲ್ಲಿ ಒಂದು ನೆಮ್ಮದಿ ಇರುವಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರುವಂಥದ್ದು. ಇನ್ನು ಆಧ್ಯಾತ್ಮದ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತೆ. ನಿಮಗೆ ಆಧ್ಯಾತ್ಮದ ಕಡೆ ಜಾಸ್ತಿ ಒಲವು ಇರುತ್ತೆ. ಇನ್ನು ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಮಾಡ್ತಕ್ಕಂಥ ಒಂದು ಅವಕಾಶಗಳು ಕೆಲವೊಂದು ಜನರಿಗೆ ಈ ವಾರದಲ್ಲಿ ಕಂಡು ಬರುತ್ತೆ. ಇನ್ನು ದಾಂಪತ್ಯ ಪ್ರೇಮ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ, ಯೋಗ್ಯವಾಗಿರತಕ್ಕಂಥ ವಿವಾಹದ ಸಂಬಂಧಗಳು ಕೂಡಿ ಬರುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗಿದೆ. ಇನ್ನು ದಾಂಪತ್ಯದ ಜೀವನ ಮಧುರವಾಗಿರುವಂಥದ್ದು, ಸಂತಾನದ ನಿರೀಕ್ಷೆಯಲ್ಲಿರ್ತಕ್ಕಂಥ ದಂಪತಿಗಳಿಗೆ ಆಶಾದಾಯಕವಾಗಿರುವಂತಹ ಸಂದರ್ಭ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ ಹೇಗಿದೆ ಈ ವಾರ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿ ಆಗುತ್ತೆ. ಉತ್ತಮವಾದಂತಹ ಸಾಧನೆ ಮಾಡುವಂತಹ ಒಂದು ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರುತ್ತೆ. ಇನ್ನು ಅವಕಾಶಗಳು ಚೆನ್ನಾಗಿದೆ. ಇನ್ನು ವಿದೇಶ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಅಡೆತಡೆಗಳು ಕ್ರಮೇಣ ಕಡಿಮೆ ಆಗುವಂಥದ್ದು. ಅಂದ್ರೆ ನೀವು ಏನಾದರೂ ವಿದೇಶದ ಪ್ಲಾನ್ ಇಟ್ಕೊಂಡಿದ್ರಿ ಅಂತಂದ್ರೆ ಸಕಾರಾತ್ಮಕ ಬೆಳವಣಿಗೆಗಳು ಇದೆ. ಇನ್ನು ಈ ವಾರದಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ನೋಡಿದ್ರೆ, ಈ ಕಾಲಿನ ಅಥವಾ ಕೀಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿರುವಂತಹ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಪ್ರತಿನಿತ್ಯ ಪ್ರಾಣಾಯಾಮ ಮಾಡಿದ್ರೆ ನೀವು ಬಹಳ ಒಳ್ಳೆಯದು, ಅನುಕೂಲ ಆಗುತ್ತೆ. ಇನ್ನು ಮೀನ ರಾಶಿಯವರಿಗೆ ಪರಿಹಾರ ಏನ್ ಮಾಡಬೇಕು ಈ ವಾರ ಅಂತಂದ್ರೆ, ಪ್ರತಿದಿನ ಬೆಳಿಗ್ಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ದು ಅಥವಾ ಗುರುದೇವನ ಆರಾಧನೆ ಮಾಡ್ತಕ್ಕಂಥದ್ರಿಂದ ಅತ್ಯುತ್ತಮವಾದಂತ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇದು 12 ರಾಶಿಯವರ 12 ರಾಶಿಗಳ ವಾರ ಭವಿಷ್ಯ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಉಳಿದಿರುವಂತಹ ನಮ್ಮ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ವಿವಿಧ ಮಾಹಿತಿಗಳು ಸಿಗ್ತವೆ. ಇಷ್ಟವಾಗಿರುವಂತಹ ಮಾಹಿತಿಯನ್ನು ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ